ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಆಯಿಲನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಮುಖ್ಯವಾದ ಇಂಗ್ರೀಡಿಯೆಂಟ್ನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗಂತೂ ಹೇರ್ ಫಾಲ್ ಪ್ರಾಬ್ಲಮ್ ಎಲ್ಲರಲ್ಲೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದಕ್ಕಾಗಿ ನಾನು ಈ ಹೇರ್ ಆಯಿಲನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೇರ್ ಫಾಲ್ ಕಂಟ್ರೋಲ್ ಜೊತೆಗೆ ಹೊಸ ಹೇರು ಬರೋದಕ್ಕೂ ಕೂಡ ಸಹಾಯ ಆಗುತ್ತೆ. ಇದರಿಂದ ನಿಮ್ಮ ಕೂದಲು ತಿಕ್ಕಾಗೂ ಕೂಡ ಕಾಣಿಸುತ್ತೆ. ನಾನು ಇಲ್ಲಿ ಪ್ಯಾರಾಚೂಟ್ ಆಯಿಲನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಕೊಬ್ಬರಿ ಎಣ್ಣೆಯನ್ನು ಕೂಡ ತೊಗೋಬೋದು. ಹಾಗೆ ಇಷ್ಟೇ ಎಣ್ಣೆ ಹಾಕ್ಕೋಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಜಾಸ್ತಿನಾದರೂ ಹಾಕ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಪಾತ್ರೆಗೆ ನಾನು ಈ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಪೂರ್ತಿ ಎಣ್ಣೆನ ನಾನು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಪಾತ್ರೆನ ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಅದನ್ನು ನಾನು ಸಿಮ್ಮಿಗೆ ಇಟ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಬಿಸಿ ಮಾಡಬಾರ್ದು, ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಎಣ್ಣೆ ಕಾದಿದೆ. ನಾನು ಇವಾಗ ಕರಿಬೇವಿನ ಎಲೆಗಳನ್ನ ಹಾಕ್ತಾಯಿದ್ದೀನಿ. ಒಂದು ಮುಷ್ಟಿಯಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. ಅದನ್ನು ಈ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ. ಸೊ ಎಲೆಗಳು ಹಸಿ ಇರೋದ್ರಿಂದ ಸಿಡಿಯುತ್ತಲ್ವ, ಹಾಗಾಗಿ ಒಂದು ಪ್ಲೇಟನ್ನು ಮುಚ್ಚೋದು ಒಳ್ಳೆಯದು. ಇಲ್ಲ ಅಂತಂದರೆ ತುಂಬ ಜೋರಾಗಿ ಸಿಡಿಯುತ್ತೆ. ಸೊ ಹಾಗಾಗಿ ನಾನು ಮುಚ್ಚುತ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಎಲೆಗಳನ್ನ ಬೇಯಿಸ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಕರಿಬೇವಿನ ಎಲೆಗಳು ಪೂರ್ತಿಯಾಗಿ ಫ್ರೈ ಆಗಿದೆ. ಫುಲ್ ಕ್ರಿಸ್ಪಿಯಾಗಿರೋ ಥರ ಕಾಣಿಸ್ತಾ ಇದೆ. ಈಗ ನಾನು ಇಲ್ಲಿ ವೀಳ್ಯದೆಲೆಯನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ಲಕ್ಷ್ಮಿಗೆ ಅಥವಾ ಏನಾದಕ್ಕಾದ್ರೂ ತಂದಿರ್ತೀರಲ್ವ, ವೇಸ್ಟ್ ಆಗಿರುವಂತಹ ಎಲೆಗಳನ್ನ ಬಿಸಾಡೋ ಬದಲು ಈ ರೀತಿ ಎಣ್ಣೆಗೆ ಹಾಕ್ಬಿಟ್ಟು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 4-5 ಎಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆ ತೊಗೊಂಡ್ಬಿಟ್ಟು ಈ ರೀತಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕೆಲ್ಲನೂ ಕೂಡ ಚೆನ್ನಾಗಿ. ಹಾಗೆ ಒಂದೆರಡು ಒಣಗಿರೋಂತಹ ವೀಳ್ಯದೆಲೆಯನ್ನು ಹಾಕ್ತಾಯಿದ್ದೀನಿ. ನೀವು ಪೂರ್ತಿ ಹಸಿದಾದರೂ ಹಾಕ್ಬೋದು, ಪೂರ್ತಿ ಒಣದಾದರೂ ಹಾಕ್ಬೋದು. ನಾನು ಎರಡೂ ಕೂಡ ಇತ್ತಲ್ವ, ಸೊ ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು 10 ದಾಸವಾಳ ಎಲೆನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಕೆಂಪು ದಾಸವಾಳ ಎಲೆನ ನಾನು ಹಾಕ್ತಾ ಇರೋದು. ಬೇರೆ ದಾಸವಾಳ ಗಿಡ ಇದ್ದರೆ ಬೇರೆ ದಾಸವಾಳ ಗಿಡದ್ದು ಕೂಡ ತಗೋಬೋದು ನೀವು. ನಾನಿಲ್ಲಿ ಕೆಂಪು ದಾಸವಾಳದ್ದು ತೊಗೊಂಡಿದ್ದೀನಿ. ಹಾಗೆ ಅದರ ಒಣಗಿರುವಂತಹ ಹೂನು ಕೂಡ ನಾನು ವೇಸ್ಟ್ ಮಾಡಿಲ್ಲ, ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಕಲರ್ ಯಾವ ರೀತಿ ಟರ್ನ್ ಆಗಬೇಕು ಅಂದರೆ ಡಾರ್ಕ್ ಕಲರ್ ಆಗಬೇಕು. ಸೊ ಹಾಗಾಗಿ ಎಲೆಗಳೆಲ್ಲ ಪೂರ್ತಿಯಾಗಿ ಬ್ಲ್ಯಾಕ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಚೆನ್ನಾಗಿ ಫ್ರೈ ಆಗ್ತಾನೆ ಇರಬೇಕು. ಸೊ ಒಂದು 10 to 15 ಮಿನಿಟ್ಸ್ ನಾವು ಇದನ್ನು ಹಾಗೆ ಒಲೆ ಮೇಲೆ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಆಲ್ರೆಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಹಾಗೆ ನಾನು ತೋರಿಸ್ತಾ ಇರುವಂತಹ ಈ ಎಣ್ಣೆನ ನೀವು ಒಂದು 3 to 4 ಮಂತ್ಸ್ ಕಂಟಿನ್ಯೂ ಆಗಿ ಉಪಯೋಗಿಸ್ಕೋಬೇಕು. ಅದರಲ್ಲೂ ವಾರದಲ್ಲಿ 2 ದಿನನಾದರೂ ನೀವು ಇದನ್ನು ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಹಾಗೆ ಹೋಗಿರೋ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಲ್ಲೆಲ್ಲಿ ಗ್ಯಾಪ್ ಇದೆ ಕೂಡ ಅಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಕರಿಬೇವು, ದಾಸವಾಳ, ವೀಳ್ಯದೆಲೆ ಈ 3 ಕೂಡ ತುಂಬಾ ಇಂಪಾರ್ಟೆಂಟು ಕೂದಲು ಬೆಳೆಯೋದಕ್ಕೆ. ಸೊ ಹಾಗಾಗಿ ತುಂಬಾ ಬೇಗನೆ ಬೆಳೆಯುತ್ತೆ. ಸೊ ಇದನ್ನು ಕಂಟಿನ್ಯೂಯಸ್ ಆಗಿ ಹಚ್ಚಬೇಕಾಗುತ್ತೆ ನಾವು. ಯಾವುದೇ ಪ್ರಾಡಕ್ಟ್ ಆದರೂ ಅಷ್ಟೇ, ಯಾವುದೇ ಮನೆ ಹೋಮ್ ರೆಮಿಡಿ ಆದರೂ ಅಷ್ಟೇ, ನೀವು ಅದನ್ನು ಕಂಟಿನ್ಯೂ ಆಗಿ ಯೂಸ್ ಮಾಡಿದಾಗಲೇ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ. ನಾನು ಇದನ್ನು ಒಂದು 6 ಮಂತ್ ಕಂಟಿನ್ಯೂ ಯೂಸ್ ಮಾಡಿದ್ದೆ. ನನಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ನಾನು ಯೂಸ್ ಮಾಡೋದಕ್ಕೆ ಬಿಟ್ಬಿಟ್ಟೆ, ಟೈಮ್ ಆಗಲಿಲ್ಲ ಈ ಮನೆಗೆ ಬಂದಮೇಲೆ. ಅದಾದಮೇಲೆ ವಾಟ್ರ್ ಕೂಡ ಚೇಂಜ್ ಆಯ್ತಲ್ಲ, ಸೊ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಮತ್ತೆ ನಾನು ಇದನ್ನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತಂದು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಸೊ ಇದನ್ನು ನಿಮಗೂ ಕೂಡ ಶೇರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಸೊ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಒಂದು 4 to 5 ಮಂತ್ಸ್ ಆದರೂ ಇದನ್ನು ಯೂಸ್ ಮಾಡಿ ನೋಡಿ, ಕೂದಲಂತೂ ತುಂಬಾ ದಪ್ಪ ಬರುತ್ತೆ. ಹಾಗೆ ಇದನ್ನು ಚಿಕ್ಕ ಮಕ್ಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಹಾಕಿರೋದ್ರಿಂದ ಮಕ್ಳಿಗೂ ಕೂಡ ಯೂಸ್ ಮಾಡ್ಕೋಬೋದು ನೀವು. ಸೊ ನಾನು ಕೂಡ ಇದನ್ನು ನನ್ನ ಮಗ ಮತ್ತು ಮಗಳಿಗೆ ಇಬ್ಬರಿಗೂ ಕೂಡ ಹಚ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಟರ್ನ್ ಆಗಿದೆ ಅಂತ. ಹಾಗೆ ಬಿಳಿ ಕೂದಲು ಇದ್ರೂ ಕೂಡ ಈ ಆಯಿಲ್ ಹಚ್ಚಿದ್ರೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಕೂದಲು ಕೂಡ ಕಪ್ಪಾಗ್ತಾ ಬರುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ, ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಸೊ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಈ ಕಲರ್ ಬರಬೇಕು, ಡಾರ್ಕ್ ಬ್ಲ್ಯಾಕ್ ಕಲರ್ ಅಥವಾ ಬ್ರೌನ್ ಕಲರ್ ಬರಬೇಕು. ನೋಡ್ತಾ ಇದ್ದೀರಲ್ವ. ಸೊ ಈ ಕಲರ್ ಬಂದಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ.
ಹಾಗೆ ನೋಡ್ತಾ ಇರ್ಬೋದು ನಾನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿ ಆಗಿದೆ ನೋಡ್ತಾ ಇರ್ಬೋದು. ಸೊ ಇದನ್ನು ನಾವು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಮೇಲೆ ಅದೆಲ್ಲ ಕೆಳಗಡೆ ಹೋಗಿ ಕೂರೋದು ಆ ಥರ ಎಲ್ಲ ಏನೂ ಆಗೋಲ್ಲ. ನಾವು ಯಾವ ಕಲರ್ ಇರುತ್ತೋ ಸೊ ಯಾವ ಕಲರ್ ಮಾಡ್ಕೊಂಡಿರ್ತೀವೋ ಅದೇ ಕಲರೇ ಪೂರ್ತಿ ಎಣ್ಣೆ ಇರುತ್ತೆ. ಸೊ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟು ಮೇಲ್ಗಡೆ ಅಷ್ಟೇ ಕೊಕೊನಟ್ ಆಯಿಲ್ ಕಾಣೋದು, ಕೆಳಗಡೆ ಎಲ್ಲ ಇಂಗ್ರೀಡಿಯೆಂಟ್ ಹೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸೊ ಚೆನ್ನಾಗಿ ಬೇಯಿಸಿರೋದ್ರಿಂದ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಒಂದು ವೈಟ್ ಬಟ್ಟೆ ಅಥವಾ ಕಾಟನ್ ಯಾವುದಾದ್ರೂ ತೆಳ್ಳಗಿರೋ ಬಟ್ಟೆನೇ ತೊಗೋಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಸೋಸ್ಕೋಬೇಕಾಗುತ್ತೆ, ಚೆನ್ನಾಗಿ ಹಿಂಡ್ಕೋಬೇಕು. ಯಾಕಂದರೆ ಆ ಇಂಗ್ರೀಡಿಯೆಂಟ್ ಎಲ್ಲ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಹೀರ್ಕೊಂಡು ಕುದ್ದಿರುತ್ತಲ್ವ, ಸೊ ಕೊಬ್ಬರಿ ಎಣ್ಣೆ ಎಲ್ಲ ಇಂಗ್ರೀಡಿಯೆಂಟಲ್ಲೇ ಇರುತ್ತೆ. ಸೊ ಪೂರ್ತಿಯಾಗಿ ಹೀರ್ಕೊಂಡಿರುತ್ತೆ ಆ ಪದಾರ್ಥ ಇರುತ್ತಲ್ವ, ನಾವು ಏನೇನು ಹಾಕಿರ್ತೀವಿ ಎಲ್ಲನೂ ಕೂಡ. ಸೊ ಅದರೊಳಗಡೆಯಿಂದ ನಾವೀಗ ಕೊಬ್ಬರಿ ಎಣ್ಣೆಯನ್ನು ತೆಗಿಬೇಕಾಗುತ್ತೆ. ಈಗ ಇದನ್ನು ಪ್ರೆಸ್ ಮಾಡ್ಕೊತ ಬರಬೇಕಾಗುತ್ತೆ. ನಾವು ನೋಡ್ತಾ ಇರ್ಬೋದು ಈ ರೀತಿ ಪ್ರೆಸ್ ಮಾಡ್ದಂಗೆ ಆ ಇಂಗ್ರೀಡಿಯೆಂಟ್ ಎಲ್ಲ ಹೀರ್ಕೊಂಡಿರುತ್ತಲ್ವ ಕೊಬ್ಬರಿ ಎಣ್ಣೆ, ಪೂರ್ತಿ ಆಯಿಲು ಹೊರಗಡೆ ಬರುತ್ತೆ. ಹಾಗೆ ಆ ಇಂಗ್ರೀಡಿಯೆಂಟು ಕೂಡ ಆಯಿಲಲ್ಲಿ ಮಿಕ್ಸ್ ಆಗಿರೋದ್ರಿಂದ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು ಡೈರೆಕ್ಟಾಗಿ ಇಂಗ್ರೀಡಿಯೆಂಟ್ನ ಹೇರ್ಗೆ ಅಪ್ಲೈ ಮಾಡ್ಕೊತೀವಿ. ಇದನ್ನು ಅಪ್ಲೈ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 2-3 ಅವರ್ಸ್ ಆದರೂ ಬಿಡಿ. ಒಂದು ಡೈಲಿನ ಅಪ್ಲೈ ಮಾಡೋಂಗಿದ್ರೆ ಮಾಡ್ಕೋಬೋದು, ಅಥವಾ ವಾರಕ್ಕೊಂದು ಸಲ ಅಪ್ಲೈ ಮಾಡ್ತೀರಾ, 2 ಡೇಸ್ ಒಂದು ಸಲ ಅಪ್ಲೈ ಮಾಡ್ತೀರಾ ಅಂತಂದರೆ ಒಂದು 4 ಅವರ್ಸ್ ಆದರೂ ಬಿಡಿ. ಯಾಕಂದರೆ ಚೆನ್ನಾಗಿ ಹೀರ್ಕೋಬೇಕು ಸ್ಕ್ಯಾಲ್ಫಿಗೆ. ಸೊ ಹಾಗಾಗಿ ಈ ಎಣ್ಣೆ ತುಂಬಾ ಸ್ಮೆಲ್ ಇರುತ್ತೆ. ಸೊ ನನ್ನ ಮಕ್ಕಳಿಗಂತೂ ಇಷ್ಟನೇ ಆಗೋಲ್ಲ ಈ ಸ್ಮೆಲ್ಲು. ನನ್ನ ಮಗಳಂತೂ ಹಚ್ಚಿಸ್ಕೊಳ್ಳೋದೇ ಇಲ್ಲ, ನಾನೇ ಹಚ್ತೀನಿ. ಮೂಗು ಮುಚ್ಕೊಂಡು ಹಚ್ಚಿಸ್ಕೊತಿದ್ಲು ಮುಂಚೆ ಚಿಕ್ಕವಳಿದ್ದಾಗ. ಬಟ್ ಇವಾಗೆಲ್ಲ ಓಕೆ ಪರವಾಗಿಲ್ಲ, ಎಂಥ ಎಣ್ಣೆ ಮಾಡ್ತೀಯಮ್ಮ, ಒಂಚೂರು ಚೆನ್ನಾಗಿಲ್ಲ, ಕೆಟ್ಟ ಸ್ಮೆಲ್ ಇದೆ ಅಂತ ಹೇಳ್ತಾಳೆ. ಬಟ್ ಅದಂತೂ ತುಂಬಾ ಒಳ್ಳೆಯದಲ್ವ ಹೇರ್ಸಿಗೆ. ಸೊ ಹಾಗಾಗಿ ನಾನು ಅವ್ರಿಗೂ ಕೂಡ ಯೂಸ್ ಮಾಡ್ತೀನಿ. ಈ ರೀತಿ ಟೈಟಾಗಿ, ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಹಿಂಡಿಬಿಟ್ಟು ತೆಗಿಬೇಕಾಗುತ್ತೆ. ಅದರೊಳಗಡೆ ಇರೋ ಆಯಿಲೆಲ್ಲ ಹೊರಗಡೆ ಬರಬೇಕು. ನಾವು ಎಷ್ಟು ಆಯಿಲ್ ಹಾಕಿರ್ತೀವೋ ಅಷ್ಟು ಆಯಿಲು ಕೂಡ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಆಯಿಲು ಕೂಡ ರೆಡಿಯಾಗಿದೆ. ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ಪೂರ್ತಿ ಇಂಗ್ರೀಡಿಯೆಂಟ್ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗಿಬಿಟ್ಟು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು. ಹೇರ್ ಕಲರ್ ಹಚ್ಚೋರು ಕೂಡ ಇದನ್ನು ಹಚ್ಬೋದು, ಕೂದಲು ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಎಣ್ಣೆನ ನಾನು ಒಂದು ಗಾಜಿನ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಅಥವಾ ನೀವು ಕೊಬ್ಬರಿ ಎಣ್ಣೆ ಬಾಟ್ಲನ್ನೇ ಓಪನ್ ಮಾಡಿ ಮತ್ತೆ ಅದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಬೋದು. ಖಾಲಿ ಇರುತ್ತಲ್ವ ಕೊಬ್ಬರಿ ಎಣ್ಣೆ ಬಾಟಲ್, ಸೊ ಅದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಬೋದು. ನನಗೆ ಅದರಲ್ಲಿ ಓಪನ್ ಮಾಡಿ ಹಾಕೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ಗಾಜಿನ ಬಾಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಅದನ್ನು ಯಾವ ರೀತಿ ಓಪನ್ ಮಾಡಬೇಕು, ನಾನು ಹೇಗೆ ಅದರಲ್ಲಿ ಒಳಗಡೆ ಹಾಕ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಮುಂಚೆಲ್ಲ ಕೊಬ್ಬರಿ ಎಣ್ಣೆ ಬಾಟಲಲ್ಲೇ ಸ್ಟೋರ್ ಮಾಡ್ತಾಯಿದ್ದೆ, ಈಸಿ ಆಗುತ್ತೆ ಹಾಕ್ಕೊಳ್ಳೋಕ್ಕೆ ಅಂತ. ಸೊ ಈ ರೀತಿ ಫಿಲ್ ಮಾಡಿ ಇಟ್ಕೊಂಡ್ರೆ ಒಂದು 2 ಮಂತ್ಸ್ 3 ಮಂತ್ಸ್ ತನಕ ಯೂಸ್ ಮಾಡ್ಬೋದು, ಏನೂ ಹಾಳಾಗಲ್ಲ. ಯಾಕಂದರೆ ಚೆನ್ನಾಗಿ ಬೇಯಿಸಿದ್ದೀವಲ್ವ ಇಂಗ್ರೀಡಿಯೆಂಟು, ಯಾವುದೇ ರೀತಿ ಬೂಸ್ಟ್ ಬರೋದು ಅಥವಾ ಹಾಳಾಗೋದು ಆ ಥರ ಏನೂ ಆಗೋದಿಲ್ಲ. ಇದಕ್ಕೆ ನಾನು ಆನಿಯನ್ನು ಅಲೋವೆರಾ ಹಾಕಿಲ್ಲ. ಆನಿಯನ್ ಹಾಕ್ಬಿಟ್ರೆ ತುಂಬ ಬೇಗನೆ ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಹಾಕಿಲ್ಲ. ನಿಮಗೆ ಆನಿಯನ್ ಬೇಕು ಅಂದರೆ ನೀವು ಸಪ್ರೇಟಾಗಿ ಜ್ಯೂಸ್ ತೆಗೆದುಬಿಟ್ಟು ತಲೆಗೆ ಅಪ್ಲೈ ಮಾಡಿ, ಅದಾದಮೇಲೆ ಆಯಿಲ್ನ ಅಪ್ಲೈ ಮಾಡಿ. ನಾನು ಮುಂಚೆ ಇದಕ್ಕೆ ಸ್ವಲ್ಪ ಆಲೋವೆರಾ ಮತ್ತು ಆನಿಯನ್ ಹಾಕಿದ್ದೆ. ಸೊ ಅದು ಅಷ್ಟೊಂದು ಬಾಳಿಕೆ ಬರಲಿಲ್ಲ ನನಗೆ, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ನ ಕೂಡ ಆನ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ವಿಡಿಯೋ ಆಗಿದ್ರೂ ಕೂಡ ನಿಮಗೆ ತಲುಪುತ್ತೆ.